ಕಾಂತಕುಮಾರ್ ಅವರೇ, ಈ ಉದ್ಯೋಗ ನೇಮಕಾತಿ ಹಾಗೆ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ನನಗೆ ನೆನಪಿರೋ ಹಾಗೆ ಒಂದು 5-6 ಡಿಬೇಟು ನೀವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀರಿ. 54,000 56,000 ಅಂತ ಇದ್ದದನ್ನ ಇವಾಗ ಇನ್ನಷ್ಟು ಹೆಚ್ಚು ಮಾಡಿ 72,186 ಅಂತ ಹೇಳಿ ಸರ್ಕಾರ ಹೆಚ್ಚಿಗೆ ಸಂಖ್ಯೆಯನ್ನ ತೋರಿಸ್ತಾ ಇದೆ. ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರಂತೆ ಸರ್. 2 ತಿಂಗಳು ಒಳಗಡೆ ಅಧಿಸೂಚನೆ ಹೊರಡಿಸಬೇಕು, 4 ತಿಂಗಳು ಒಳಗಡೆ ಪರೀಕ್ಷೆಗಳಾಗಬೇಕು, 6 ತಿಂಗಳು ಒಳಗಡೆ ನೇಮಕಾತಿ ಆಗಬೇಕು ಅಂತ. ಆಸ್ ಆಫ್ ನೌ ಏನ್ ನಡೀತಾ ಇದೆ? ಇದು ಆಕ್ಚುಲಿ ನಾವು ಏನು ಹೋರಾಟ ಮಾಡಿದ್ಮೇಲೆ ಮತ್ತೆ ಮಾಧ್ಯಮ ಮಿತ್ರರಿಗೆ, ಅದು ರಿಪಬ್ಲಿಕ್ ಟಿವಿಯಲ್ಲಿ ಕಂಟಿನ್ಯೂಸ್ ಡಿಬೇಟ್ ಎಲ್ಲದಕ್ಕೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಒಂದೆರಡು ಹೋರಾಟ ಅಲ್ಲ, ಸುಮಾರು ಹೋರಾಟ ಮಾಡಿದ್ವಿ. ರಾಜ್ಯದಲ್ಲಿ ನೀವು ನೋಡಬೇಕಾಯ್ತು, ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ, ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ನಂತರ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸರ್ ಇರಬೇಕಾದ್ರೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ವಿತಿನ್ 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಫೆಬ್ರವರಿಲಿ ಹೇಳಿದ್ದು. ಇವಾಗಲ್ಲ ಮೇಡಮ್, ಈಗಾಗಲೇ ನಾವು ಈಗ ಆಲ್ಮೋಸ್ಟ್ ಜೂನ್ 4 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇದೆ. 4 ತಿಂಗಳು ಆಯ್ತು ಅನ್ಕೊಂಡ್ರು ಕೂಡ ಆಲ್ಮೋಸ್ಟ್ 4 ಮಂತ್ಸ್ ಮ್ಯಾಮ್. ಅದು ನಾವು 20ನೇ ತಾರೀಕು ಬಜೆಟ್ ಇದ್ದಿದ್ದು, ಫೆಬ್ರವರಿ 20ನೇ ತಾರೀಕು ಹೇಳಿದಾಗ ಅದು ಆಕ್ಚುಲಿ ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಹೋದ್ರೆ ಆಲ್ಮೋಸ್ಟ್ 4 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. 6 ಮಂತ್ ಅಲ್ಲಿ ಅವಾಗಲೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ 56,432 ನಾವೇನ್ ಮಾಡಿದ್ರಿ, ಅದ್ರ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿದ್ವಿ. ಅಟ್ ಪ್ರೆಸೆಂಟ್ ಇವಾಗ 73,336 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಇನ್ನು ಪೊಲೀಸ್ ನೋಟಿಫಿಕೇಶನ್ಸ್ ಬಿಟ್ರೆ ಬೇರೆ ಯಾವ್ದು ನೋಟಿಫಿಕೇಶನ್ಸ್ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ನೋಟಿಫಿಕೇಶನ್, ಒಂದ್ 4,000 ವೇಕೆನ್ಸಿ ನೋಟಿಫಿಕೇಶನ್ ಬಿಟ್ರೆ ಬೇರೆ ಯಾವ ನೋಟಿಫಿಕೇಶನ್ ಬಿಟ್ಟಿಲ್ಲ. ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೋಗಿ ಅದು ಅಲ್ಲಿ ಪ್ರೆಸರ್ ಹಾಕಿದ್ಮೇಲೆ ಅಲ್ಲಿ ಡಿಪಾರ್ಟ್ಮೆಂಟ್ ಕಳ್ಸಿಕೊಡ್ತಾರೆ ಮ್ಯಾಮ್. ಈಗ 73,336 ಹುದ್ದೆಗಳು ಅಷ್ಟೇ ಸಾಲಲ್ಲ ಮೇಡಮ್. ಇದು ನಾವು ಬರೀ ಆಕ್ಚುಲಿ ಈಗ ಒಂದ್ 6 ಮಂತ್ ಬ್ಯಾಕ್ 7,84,000 ಖಾಲಿ ಹುದ್ದೆ ಇದೆ ಅಂತ ಹೇಳ್ತೀವಿ. ಅಟ್ ಪ್ರೆಸೆಂಟ್ ಮೋರ್ ದೆನ್ 3 lakhs ವೇಕೆನ್ಸಿ ಬರೀ 53 ಡಿಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ಪ್ಲಸ್ ನಿಗಮ ಮಂಡಳಿ ಅಂದ್ರೆ ಮೋರ್ ದೆನ್ 1 lakh ವೇಕೆನ್ಸಿ ಇದೆ ಮ್ಯಾಮ್. ಕನಿಷ್ಠ ಅಂದ್ರೂ ನಾವು ಇದೇ ವರ್ಷ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ತಾ ಇದೀವಿ. ಆದ್ರೆ ಇವರು 2 ತಿಂಗಳಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ 4 ಮಂತ್ಸ್ ಈವೆಂಟ್, ನೆಕ್ಸ್ಟ್ 6 ಮಂತ್ ಅಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟೋ ನೋಟಿಫಿಕೇಶನ್ ಆಗಿರೋದು ಪೆಂಡಿಂಗ್ಸ್ ಇದಾವೆ, ಮತ್ತೆ ಎಷ್ಟೋ ಅಪ್ರೂವಲ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2-3 ವರ್ಷ ಅಪ್ರೂವಲ್ ಆಗಿರೋದು ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಕೆಲವೊಂದು ಪ್ರಮೋಷನ್ ಮೂಲಕ ಮತ್ತೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಜಾಬ್ ಕೊಡ್ತಾರ ಅಂತ ಕೆಲಸ ಆಗ್ತಿದೆ. ಅಂದ್ರೆ ನಮಗೆ ಏನು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಅವರಿಗೆ ಒಂದು ನಿರ್ದಿಷ್ಟ ಒಂದು ಟೈಮ್ ಲೈನ್ ಬೇಕು. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದೇ ತಿಂಗಳಲ್ಲಿ ನೋಟಿಫಿಕೇಶನ್ ನೋಟ್ಸ್, ಒಂದೇ ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ ಅಂತಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಅಟ್ಲೀಸ್ಟ್ 2 to 3 months ಇವಾಗ ಒಂದು ಟೈಮ್ ಲೈನ್ ಇತ್ತಂದ್ರೆ ಇವಾಗ್ಲಿಂದ ಅವರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಪ್ರತಿ ಒಂದು ಇಲಾಖೆ ಹೋಗಿ ಇಲ್ಲ ಡಿಪಾರ್ಟ್ಮೆಂಟ್ ಕೊಡೋದಲ್ಲ, ಗವರ್ಮೆಂಟ್ ಇಂದ ಇಂಥ ನೋಟಿಫಿಕೇಶನ್ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ 73,336 ಹುದ್ದೆಗಳೇನಿದೆ ಒಂದು 6 ಮಂತ್ ಈವೆಂಟ್ ಆಫ್ ಕ್ಯಾಲೆಂಡರ್ ನೀವೇ ಅನೌನ್ಸ್ ಮಾಡಿ DPR ಇಂದ. ಆ ಒಂದು ನೋಟಿಫಿಕೇಶನ್ಸ್ಗೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಅದನ್ನ ಪ್ರಿಪರೇಷನ್ ಮಾಡ್ತಾರೆ, ಎಕ್ಸಾಮ್ಸ್ ಬರೀತಾರೆ. ಯಾವ್ದು ಇಷ್ಟ ಆಗುತ್ತಾ ವಾಲಂಟಿಯರ್ ಅದನ್ನ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಬರೀತಾರೆ. ಅಪ್ಲಿಕೇಶನ್ ಒಂದೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ 5, 10, 20 ವೇಕೆನ್ಸಿ ಸಪರೇಟ್ ವೇಕೆನ್ಸಿ ಫಿಲ್ ಮಾಡೋದು ಮ್ಯಾಮ್. ಒಂದೊಂದು ನೋಟಿಫಿಕೇಶನ್ಗೆ 750 rupees ಫೀಸ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ಅಪ್ಲಿಕೇಶನ್ ಫೀಸ್ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಬರೀ ಆಶ್ವಾಸನೆ ಕೊಡೋದಲ್ಲ ಮೇಡಮ್, ಇದು ಅದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ಈಗ ಬಜೆಟ್ ಫೆಬ್ರವರಿಯಲ್ಲಿ ಅನೌನ್ಸ್ ಮಾಡಿರೋದು, ಫೆಬ್ರವರಿಯಿಂದ ಇಲ್ಲಿವರೆಗೂ ಜೂನ್ 4 ತಿಂಗಳಾಗ್ತಿದೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗೋಯ್ತು ಸರ್. ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಬದಲಾಗೋಗ್ಬಿಟ್ರು, ಇಲಾಖೆಯ ಸಚಿವರು ಬದಲಾಗೋಗ್ಬಿಟ್ರು. ಬಟ್ ಕಾಂತಕುಮಾರ್ ಅವರೇ, ಈ ಉದ್ಯೋಗ ನೇಮಕಾತಿ ಹಾಗೆ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ನನಗೆ ನೆನಪಿರೋ ಹಾಗೆ ಒಂದು 5-6 ಡಿಬೇಟು ನೀವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀರಿ. 54,000 56,000 ಅಂತ ಇದ್ದದನ್ನ ಇವಾಗ ಇನ್ನಷ್ಟು ಹೆಚ್ಚು ಮಾಡಿ 72,186 ಅಂತ ಹೇಳಿ ಸರ್ಕಾರ ಹೆಚ್ಚಿಗೆ ಸಂಖ್ಯೆಯನ್ನ ತೋರಿಸ್ತಾ ಇದೆ. ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರಂತೆ ಸರ್. 2 ತಿಂಗಳು ಒಳಗಡೆ ಅಧಿಸೂಚನೆ ಹೊರಡಿಸಬೇಕು, 4 ತಿಂಗಳು ಒಳಗಡೆ ಪರೀಕ್ಷೆಗಳಾಗಬೇಕು, 6 ತಿಂಗಳು ಒಳಗಡೆ ನೇಮಕಾತಿ ಆಗಬೇಕು ಅಂತ. ಆಸ್ ಆಫ್ ನೌ ಏನ್ ನಡೀತಾ ಇದೆ? ಇದು ಆಕ್ಚುಲಿ ನಾವು ಏನು ಹೋರಾಟ ಮಾಡಿದ್ಮೇಲೆ ಮತ್ತೆ ಮಾಧ್ಯಮ ಮಿತ್ರರಿಗೆ, ಅದು ರಿಪಬ್ಲಿಕ್ ಟಿವಿಯಲ್ಲಿ ಕಂಟಿನ್ಯೂಸ್ ಡಿಬೇಟ್ ಎಲ್ಲದಕ್ಕೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಒಂದೆರಡು ಹೋರಾಟ ಅಲ್ಲ, ಸುಮಾರು ಹೋರಾಟ ಮಾಡಿದ್ವಿ. ರಾಜ್ಯದಲ್ಲಿ ನೀವು ನೋಡಬೇಕಾಯ್ತು, ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ, ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ನಂತರ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸರ್ ಇರಬೇಕಾದ್ರೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ವಿತಿನ್ 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಫೆಬ್ರವರಿಲಿ ಹೇಳಿದ್ದು. ಇವಾಗಲ್ಲ ಮೇಡಮ್, ಈಗಾಗಲೇ ನಾವು ಈಗ ಆಲ್ಮೋಸ್ಟ್ ಜೂನ್ 4 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇದೆ. 4 ತಿಂಗಳು ಆಯ್ತು. ಅನ್ಕೊಂಡ್ರು ಕೂಡ
ಆಲ್ಮೋಸ್ಟ್ 4 ಮಂತ್ಸ್ ಮ್ಯಾಮ್. ಅದು ನಾವು 20ನೇ ತಾರೀಕು ಬಜೆಟ್ ಇದ್ದಿದ್ದು, ಫೆಬ್ರವರಿ 20ನೇ ತಾರೀಕು ಹೇಳಿದಾಗ ಅದು ಆಕ್ಚುಲಿ ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಹೋದ್ರೆ ಆಲ್ಮೋಸ್ಟ್ 4 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. 6 ಮಂತ್ ಅಲ್ಲಿ ಅವಾಗಲೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ 56,432 ನಾವೇನ್ ಮಾಡಿದ್ವಿ, ಅದ್ರ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿದ್ವಿ. ಅಟ್ ಪ್ರೆಸೆಂಟ್ ಇವಾಗ 73,336 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಇನ್ನು ಪೊಲೀಸ್ ನೋಟಿಫಿಕೇಶನ್ಸ್ ಬಿಟ್ರೆ ಬೇರೆ ಯಾವ್ದು ನೋಟಿಫಿಕೇಶನ್ಸ್ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಒಂದ್ ನೋಟಿಫಿಕೇಶನ್, 4,000 ವೇಕೆನ್ಸಿ ನೋಟಿಫಿಕೇಶನ್ ಬಿಟ್ರೆ ಬೇರೆ ಯಾವ ನೋಟಿಫಿಕೇಶನ್ ಬಿಟ್ಟಿಲ್ಲ. ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೋಗಿ ಅದು ಅಲ್ಲಿ ಪ್ರೆಸರ್ ಹಾಕಿದ್ಮೇಲೆ ಅಲ್ಲಿ ಡಿಪಾರ್ಟ್ಮೆಂಟ್ ಕಳ್ಸಿಕೊಡ್ತಾರೆ ಮ್ಯಾಮ್. ಈಗ 73,336 ಹುದ್ದೆಗಳು ಅಷ್ಟೇ ಸಾಲಲ್ಲ ಮೇಡಮ್. ಇದು ನಾವು ಬರೀ ಆಕ್ಚುಲಿ ಈಗ ಒಂದ್ 6 ಮಂತ್ ಬ್ಯಾಕ್ 2,84,000 ಖಾಲಿ ಹುದ್ದೆ ಇದೆ ಅಂತ ಹೇಳ್ತಿದ್ವಿ. ಅಟ್ ಪ್ರೆಸೆಂಟ್ ಮೋರ್ ದೆನ್ 3 lakhs ವೇಕೆನ್ಸಿ ಬರೀ 53 ಡಿಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ಪ್ಲಸ್ ನಿಗಮ ಮಂಡಳಿ ಅಂದ್ರೆ ಮೋರ್ ದೆನ್ 1 lakh ವೇಕೆನ್ಸಿ ಇದೆ ಮ್ಯಾಮ್. ಕನಿಷ್ಠ ಅಂದ್ರೂ ನಾವು ಇದೇ ವರ್ಷ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ತಾ ಇದೀವಿ. ಆದ್ರೆ ಇವರು 2 ತಿಂಗಳಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ 4 ಮಂತ್ಸ್ ಈವೆಂಟ್ ನೆಕ್ಸ್ಟ್ 6 ಮಂತ್ ಅಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟೋ ನೋಟಿಫಿಕೇಶನ್ ಆಗಿರೋದು ಪೆಂಡಿಂಗ್ಸ್ ಇದಾವೆ, ಮತ್ತೆ ಎಷ್ಟೋ ಅಪ್ರೂವಲ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2-3 ವರ್ಷ ಅಪ್ರೂವಲ್ ಆಗಿರೋದು ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಕೆಲವೊಂದು ಪ್ರಮೋಷನ್ ಮೂಲಕ ಮತ್ತೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಜಾಬ್ ಕೊಡ್ತಾರ ಅಂತ ಕೆಲಸ ಆಗ್ತಿದೆ. ಅಂದ್ರೆ ನಮಗೆ ಏನು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಅವರಿಗೆ ಒಂದು ನಿರ್ದಿಷ್ಟ ಒಂದು ಟೈಮ್ ಲೈನ್ ಬೇಕು. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದೇ ತಿಂಗಳಲ್ಲಿ ನೋಟಿಫಿಕೇಶನ್ ನೋಟ್ಸ್, ಒಂದೇ ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ ಅಂತಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಅಟ್ಲೀಸ್ಟ್ 2 to 3 ಮಂತ್ಸ್ ಇವಾಗ ಒಂದು ಟೈಮ್ ಲೈನ್ ಇತ್ತಂದ್ರೆ ಇವಾಗ್ಲಿಂದ ಅವರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಪ್ರತಿಯೊಂದು ಇಲಾಖೆ ಹೋಗಿ ಇಲ್ಲ ಡಿಪಾರ್ಟ್ಮೆಂಟ್ ಕೊಡೋದಲ್ಲ, ಗವರ್ಮೆಂಟ್ ಇಂದ ಇಂಥ ನೋಟಿಫಿಕೇಶನ್ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ 73,336 ಹುದ್ದೆಗಳೇನಿದೆ ಒಂದು 6 ಮಂತ್ ಈವೆಂಟ್ ಆಫ್ ಕ್ಯಾಲೆಂಡರ್ ನೀವೇ ಅನೌನ್ಸ್ ಮಾಡಿ DPR ಇಂದ. ಆ ಒಂದು ನೋಟಿಫಿಕೇಶನ್ಸ್ಗೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಅದನ್ನ ಪ್ರಿಪರೇಷನ್ ಮಾಡ್ತಾರೆ, ಎಕ್ಸಾಮ್ಸ್ ಬರೀತಾರೆ. ಯಾವ್ದು ಇಷ್ಟ ಆಗುತ್ತಾ ವಾಲಂಟಿಯರ್ ಅದನ್ನ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಬರೀತಾರೆ. ಅಪ್ಲಿಕೇಶನ್ ಒಂದೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ 5, 10, 20 ವೇಕೆನ್ಸಿ ಸಪರೇಟ್ ವೇಕೆನ್ಸಿ ಫಿಲ್ ಮಾಡೋದು ಮೇಡಮ್. ಒಂದೊಂದು ನೋಟಿಫಿಕೇಶನ್ಗೆ 750 rupees ಫೀಸ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ಅಪ್ಲಿಕೇಶನ್ ಫೀಸ್ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಬರೀ ಆಶ್ವಾಸನೆ ಕೊಡೋದಲ್ಲ ಮೇಡಮ್, ಇದು ಅದು ಕಾರ್ಯರೂಪಕ್ಕೆ ಬರಬೇಕು. ಕರೆಕ್ಟ್. ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ಈಗ ಬಜೆಟ್ ಫೆಬ್ರವರಿಯಲ್ಲಿ ಅನೌನ್ಸ್ ಮಾಡಿರೋದು, ಫೆಬ್ರವರಿಯಿಂದ ಇಲ್ಲಿವರೆಗೂ ಜೂನ್ 4 ತಿಂಗಳಾಗ್ತಿದೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗೋಯ್ತು ಸರ್. ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಬದಲಾಗೋಗ್ಬಿಟ್ರು, ಇಲಾಖೆಯ ಸಚಿವರು ಬದಲಾಗೋಗ್ಬಿಟ್ರು. ಬಟ್ ಕಾಂತಕುಮಾರ್ ಅವರೇ, ಈ ಉದ್ಯೋಗ ನೇಮಕಾತಿ ಹಾಗೆ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ನನಗೆ ನೆನಪಿರೋ ಹಾಗೆ ಒಂದು 5-6 ಡಿಬೇಟು ನೀವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀರಿ. 54,000 56,000 ಅಂತ ಇದ್ದದನ್ನ ಇವಾಗ ಇನ್ನಷ್ಟು ಹೆಚ್ಚು ಮಾಡಿ 72,186 ಅಂತ ಹೇಳಿ ಸರ್ಕಾರ ಹೆಚ್ಚಿಗೆ ಸಂಖ್ಯೆಯನ್ನ ತೋರಿಸ್ತಾ ಇದೆ. ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರಂತೆ ಸರ್. 2 ತಿಂಗಳು ಒಳಗಡೆ ಅಧಿಸೂಚನೆ ಹೊರಡಿಸಬೇಕು, 4 ತಿಂಗಳು ಒಳಗಡೆ ಪರೀಕ್ಷೆಗಳಾಗಬೇಕು, 6 ತಿಂಗಳು ಒಳಗಡೆ ನೇಮಕಾತಿ ಆಗಬೇಕು ಅಂತ ಆಸ್ ಆಫ್ ನೌ ಏನ್ ನಡೀತಾ ಇದೆ? ಇದು ಆಕ್ಚುಲಿ ನಾವು ಏನು ಹೋರಾಟ ಮಾಡಿದ್ಮೇಲೆ ಮತ್ತೆ ಮಾಧ್ಯಮ ಮಿತ್ರರಿಗೆ, ಅದು ರಿಪಬ್ಲಿಕ್ ಟಿವಿಯಲ್ಲಿ ಕಂಟಿನ್ಯೂಸ್ ಡಿಬೇಟ್ ಎಲ್ಲದಕ್ಕೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಒಂದೆರಡು ಹೋರಾಟ ಅಲ್ಲ, ಸುಮಾರು ಹೋರಾಟ ಮಾಡಿದ್ವಿ ರಾಜ್ಯದಲ್ಲಿ. ನೀವು ನೋಡಬೇಕಾಯ್ತು ನಮ್ ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ, ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ನಂತರ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸರ್ ಇರಬೇಕಾದ್ರೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ವಿತಿನ್ 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಫೆಬ್ರವರಿಲಿ ಹೇಳಿದ್ದು. ಇವಾಗಲ್ಲ ಮೇಡಮ್, ಈಗಾಗಲೇ ನಾವು ಈಗ ಆಲ್ಮೋಸ್ಟ್ ಜೂನ್ 4 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇದೆ. 4 ತಿಂಗಳು ಆಯ್ತು ಅನ್ಕೊಂಡ್ರು ಕೂಡ ಆಲ್ಮೋಸ್ಟ್ 4 ಮಂತ್ಸ್ ಮ್ಯಾಮ್. ಅದು ನಾವು 20ನೇ ತಾರೀಕು ಬಜೆಟ್ ಇದ್ದಿದ್ದು, ಫೆಬ್ರವರಿ 20ನೇ ತಾರೀಕು ಹೇಳಿದಾಗ ಅದು ಆಕ್ಚುಲಿ ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಹೋದ್ರೆ ಆಲ್ಮೋಸ್ಟ್ 4 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. 6 ಮಂತ್ ಅಲ್ಲಿ ಅವಾಗಲೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ 56,432 ನಾವೇನ್ ಮಾಡಿದ್ವಿ, ಅದ್ರ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿದ್ವಿ. ಅಟ್ ಪ್ರೆಸೆಂಟ್ ಇವಾಗ 73,336 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಇನ್ನು ಪೊಲೀಸ್ ನೋಟಿಫಿಕೇಶನ್ಸ್ ಬಿಟ್ರೆ ಬೇರೆ ಯಾವ್ದು ನೋಟಿಫಿಕೇಶನ್ಸ್ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಒಂದ್ ನೋಟಿಫಿಕೇಶನ್, 4,000 ವೇಕೆನ್ಸಿ ನೋಟಿಫಿಕೇಶನ್ ಬಿಟ್ರೆ ಬೇರೆ ಯಾವ ನೋಟಿಫಿಕೇಶನ್ ಬಿಟ್ಟಿಲ್ಲ. ನಾವು